ನಮಸ್ಕಾರ. ಕರ್ನಾಟಕದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಅವಘಡಗಳು ಸೃಷ್ಟಿಯಾಗ್ತಾನೆ ಇದೆ. ಆಡಳಿತ ಬಿಜೆಪಿ ಸರ್ಕಾರದ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಅನ್ನೋದಕ್ಕಿಂತ ಅಕ್ರಮಗಳು, ಭ್ರಷ್ಟಾಚಾರದ ಆರೋಪಗಳು ಈ ಬಿಜೆಪಿ ಸರ್ಕಾರದ ಮೇಲೆ ಇದೆ. ಜೊತೆಯಲ್ಲಿ ಈ ಪಠ್ಯಪುಸ್ತಕದ ಪರಿಷ್ಕರಣಾ ಸಮಿತಿಗೆ ಈ ರೋಹಿತ್ ವಕ್ರತೀರ್ಥ, ಅವನ್ನ ವಕ್ರ ಅಂತಾನೆ ಕರೀಬೇಕು, ಒಬ್ಬ ಟ್ಯೂಷನ್ ಮೇಸ್ಟ್ರನ್ನ ಕರ್ಕೊಂಬಂದು ಈ RSS ಅವರು, ಈ ನಾಗಪುರದ RSS ಅವರು ಎಂತ ನೋಡಿ ಲೆಕ್ಕಾಕಳಿ, ಕರ್ನಾಟಕವನ್ನು ಇವತ್ತು RSS ಆಡಳಿತ ನಡೆಸ್ತಾ ಇದೆ. ಆ ಮಟ್ಟಕ್ಕೆ ಇವತ್ತು ಕರ್ನಾಟಕ ಬಂದು ನಿಂತಿದೆ. ಜೊತೆಯಲ್ಲಿ ತುಂಬಾ ಮುಖ್ಯವಾದದ್ದು ಅಂತಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ಯಾಂಪ್ CID ತನಿಖೆ ಮಾಡ್ತಾ ಇದೆ. ದಿನ ಒಬ್ಬರಲ್ಲ ಒಬ್ರು ಅರೆಸ್ಟ್ ಆಗ್ತಾ ಇದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮ್ ಅನ್ನ CCB ತನಿಖೆ ಮಾಡ್ತಾ ಇದೆ. ಬ್ರೇಕ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ACBಗೆ ಕೊಟ್ಟಿದ್ದೀವಿ. ಹೀಗೆ ಹಲವಾರು ಸಾಲು ಸ್ಕ್ಯಾಮ್ಗಳು ಸಾಲು ಸ್ಕ್ಯಾಮ್ಗಳು ಬೆಳಕಿಗೆ ಬರ್ತಾ ಇದ್ರೆ ನೆನ್ನೆ ಒಂದು ಅಚಾತುರ್ಯ ನಡೆದೋಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ರೈತ ನಾಯಕರಂತ ಗುರ್ಸ್ಕೊಂಡಂತ ರಾಕೇಶ್ ಟಿಕಾಯತ್ ಬರ್ತಾರೆ. ಏನೇ ಆಗಿರ್ಬೋದು, ಅತಿಥಿಗಳವರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಆದರೆ ಬಂದಂತ ರೈತ ನಾಯಕರಿಗೆ ಮಸಿ ಬಳಿದು ಅವಘಡವನ್ನ ನಮಸ್ಕಾರ ಬಂದಂತ ರೈತ ನಾಯಕರಿಗೆ ಮಸಿ ಬಳಿದಂತ ಹುಡುಗರೇನಿದ್ದಾರೆ, ಈ ಭರತ್ ಶೆಟ್ಟಿ ಅಂಡ್ ಟೀಮ್ ಇಟ್ ಈಸ್ ಓನ್ಲಿ ದೇ ಆರ್ ಆರ್ಮ್. ಅದು ಭರತ್ ಶೆಟ್ಟಿ ಆಗ್ಬೋದು, ಪುನೀತ್ ಕೇರಳಿ ಆಗ್ಬೋದು, ಅಥವಾ ನಮ್ಮ ಮುತಾಲಿಕ್ ಆಗ್ಬೋದು. ಒಂದಷ್ಟು ಜನ ಸೋಕಾಳ್ ಹಿಂದೂ ಸಂಘಟಕರನ್ನ ಮುಂದೆ ಬಿಟ್ಟು ಕರ್ನಾಟಕದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿಸ್ತಾ ಇರೋದು ಬೇರೆ ಯಾರೂ ಅಲ್ಲ, ಈ ಬಿಜೆಪಿಯ ಮದರ್ ಬಾಡಿ RSS. ನಾನು RSS ನ ಹೆಸರನ್ನ ನೇರವಾಗಿ ಯಾಕೆ ಇಷ್ಟ ಹೇಳಕ್ ಬರ್ತೀನಿ ಅಂತಂದ್ರೆ, ಈ RSS 1925 ಹೆಗಡಾವರನ್ನ ವ್ಯಕ್ತಿ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಇದನ್ನ ಹೊರಗಡೆ ಬಂದ್ರು. ಅವರು ಬಂದು ಈ ಸಂಸ್ಥೆ ಸೃಷ್ಟಿಯಾಗಿ ಹೆಚ್ಚು ಕಡಿಮೆ 1925 ಹೆಚ್ಚು ಕಡಿಮೆ 96 ವರ್ಷ ಆಯಿತು. 96 ವರ್ಷದಲ್ಲಿ ಅವರ ಐಡಿಯಾಲಜಿನ ಒಂದು ರಾಜಕೀಯ ಮಟ್ಟದಲ್ಲಿ ಹೊರಹೊಮ್ಮಿದ್ದು ಬಿಜೆಪಿ ಮುಖಾಂತರ. ಈ ಬಿಜೆಪಿ ಬಂದಾಗಿನಿಂದ ಬರೀ ಅನಾಚಾರ, ಅಕ್ರಮ ಮತ್ತೆ ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ. ಸೊ ನಾವೆಲ್ಲ ಅನ್ಕೊಂತೀವಿ ಇದಕ್ಕೆ ಬಿಜೆಪಿ ಕಾರಣ ಅಂತ. ಬಿಜೆಪಿ ಎಷ್ಟು ಕಾರಣನೋ ಅದರ ಹಿಂದೆ ಇರುವಂತ RSS ಸಹ ಅಷ್ಟೇ ಕಾರಣ ನಡೀತಾ ಇರೋದಕ್ಕೆ. ಆಮೇಲೆ ನೆನ್ನೆ ಈ ಭರತ್ ಶೆಟ್ಟಿ ಆಗ್ಬೋದು, ಈ ಮೈಕ್ ಹಿಡ್ಕೊಂಡು ಮಾತಾಡೋ ಮುತಾಲಿಕ್ ಆಗ್ಬೋದು, ಈ ಪುನೀತ್ ಕೇರಳಿ ಆಗ್ಬೋದು, ಇವರೆಲ್ಲರ ಹಿಂದೆ ಒಂದು ಸಂಘ ಪರಿವಾರ ಇದೆ, RSS ಇದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇವರು RSS ಅವರು ಮುಂದೆ ಬರಲ್ಲ, ಒಂದಷ್ಟು ಜನರನ್ನ ಮುಂದೆ ಬಿಟ್ಟು ಇದನ್ನೆಲ್ಲ ಮಾಡಿಸ್ತಾ ಇರೋದು RSS ಅವರು. ಕನ್ನಡಿಗರು ದಡ್ರು ಇರ್ಬೋದು, ಆದ್ರೆ ಎಲ್ಲರೂ ಅಲ್ಲ ಅನ್ನೋದನ್ನ RSSಗೆ ತಿಳಿಸಬೇಕಾದಂತ ಅತ್ಯವಶ್ಯಕತೆ ಇದೆ. ಬಚ್ಚಿಕೊಂಡು ಕೆಲಸ ಮಾಡೋದ್ರಲ್ಲಿ RSS ಎತ್ತಿದ ಕೈ. ಆಮೇಲೆ ನಿಮ್ಮನ್ನು ಯಾವನು ಸೀರಿಯಸ್ ಆಗಂತೂ ತಗೊಂಡಿಲ್ಲ. ನಿಮ್ಮ ಅಕ್ರಮಗಳು ಒಂದಲ್ಲ ಒಂದ್ ದಿವಸ ಕನ್ನಡಿಗರೇ ಬಿಚ್ಚಿಡ್ತೀವಿ. RSSಗೆ ಎಚ್ಚರಿಕೆ ಇರಲಿ. ನಮಗೊತ್ತು, ನೀವು ಇವತ್ತು ಗೊತ್ತಿಲ್ದಿರನೋ ದಿಕ್ ತಪ್ಪಿಸಿ ಭಾರತದಲ್ಲಿ ಅಧಿಕಾರ ಹಿಡಿದಿದ್ದೀರಾ. ಹಂಗಂದ್ ಮಾತ್ರಕ್ಕೆ ನಿಮ್ಗೆ ಯಾರು ನಾವು ಅಡಿಯಾಳಲ್ಲ. ನಾವು ನಿಜವಾಗ್ಲೂ ಕೆಲಸ ಮಾಡ್ತಾ ಇರೋದು. ಯಾಕಂದ್ರೆ ಈ ಯುವಕರನ್ನ ದಿಕ್ ತಪ್ಪಿಸೋದ್ರಲ್ಲಿ ಈ RSS ಅನ್ನೋ ಒಂದು ಆ ಸಂಸ್ಥೆ ಏನಿದೆ ತುಂಬಾ ಚಕ್ರವರ್ತಿ ಸೂಲಿಬೇಲೆ ಆಗಿರ್ಬೋದು. ಎಷ್ಟು ಸುಳ್ಳುಗಳನ್ನ ಹೇಳ್ದ ಆತ, ಅದ್ಭುತ ಸುಳ್ಳುಗಳನ್ನ ಹೇಳಿ ಯುವಕರನ್ನ ದಿಕ್ಕು ತಪ್ಪಿಸೋದ್ರಲ್ಲಿ ಚಕ್ರವರ್ತಿ ಸೂಲಿಬೇಲೆಯ
ಕೆಲಸ ಕರ್ನಾಟಕದಲ್ಲಿ ಅದ್ಭುತವಾಗಿ ನಡೀತು. ಪ್ರಮೋದ್ ಮುತಾಲಿಕ್ ಕೈಗೆ ಮೈ ಕೊಡ್ಸೋದು, ಮುಸಲ್ಮಾನರನ್ನ ಬಯಸೋದು, ಮುಸಲ್ಮಾನರನ್ನ ಎತ್ತಿಕ್ಸೋದು, ಆಮೇಲೆ ಈ ಹೊಸ ನವ ಯುವಕರ ಕೈಗೆ ಏನೋ ಹಲಾಲ್ ಕಟ್ಟು ಇನ್ನೊಂದು ಕಟ್ಟು ಅಂತ ಹೇಳಿ ಅವ್ರಗಳಿಗೆ ವಿಷ ತುಂಬಿ ಅವರನ್ನ ಸಮಾಜವನ್ನು ಒಡೆಯ ಕೆಲಸಕ್ಕೆ ಬಿಡಿ. ಇದ್ರೆಲ್ಲರ ಹಿಂದೆ RSS ಇದೆ. ಇವನ್ ರೋಹಿತ್ ಚಕ್ರತೀತನ ಅಪಾಯಿಂಟ್ಮೆಂಟ್ ಹಿಂದೆ RSS ಇದೆ. ಈ ಬಿಜೆಪಿ ಮಾಡ್ತಾ ಇರೋ ಟ್ರಾನ್ಸ್ಫರ್ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಆಗಿರ್ಬೋದು, 40% ಕಮಿಷನ್ ಆಗಿರ್ಬೋದು, ಇದರ ಎಲ್ಲರ ಹಿಂದೆ RSS ಇದೆ. RSS ಅಷ್ಟರ ಮಟ್ಟಿಗೆ ತನ್ನ ದಬ್ಬಾಳಿಕೆಯನ್ನ ಇಡೀ ಭಾರತದಲ್ಲಿ ಮಾಡ್ತಾ ಇದೆ. ಆಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಯಾಕಂದ್ರೆ ಕನ್ನಡಿಗರು ಇಡಿಯಟ್ಸ್ ಅನ್ಕೊಂಡಿದ್ದಾರೆ, ಕನ್ನಡಿಗರು ದಡ್ರು ಅನ್ಕೊಂಡಿದ್ದಾರೆ. ಇದಕ್ಕೆಲ್ಲ ಎಲ್ಲ 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 ಅಧ್ವಾನ ಆಗಿದೆ, ಎಲ್ಲ ಅಧ್ವಾನ ಆಗಿದೆ. ಈಗ ನೆನ್ನೆ ಭರತ್ ಶೆಟ್ಟಿ ಅನ್ನೋ ಹುಡುಗ ಈ ಹೇಳ್ಬೇಕು ಅಂತಂದ್ರೆ ಒಂದು ವ್ಯಾಪಾರವನ್ನು ಇಟ್ಕೊಂಡ್ರಂತ ಹುಡುಗ, ಅವನ ಟೀಮ್ 3 ಜನ ಸೇರಿ ಮಸಿ ಬೆಳೆದಿದ್ದಾರೆ ಗಾಂಧಿ ಭವನದಲ್ಲಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಗೇನಾದ್ರೂ ತೊಂದರೆ ಇದ್ರೆ ಬೇಕಾದ್ರೆ ಕಂಪ್ಲೇಂಟ್ ಕೊಡಿ, ತನಿಖೆ ಆಗಿರ್ಲಿ. ಅದು ಬಿಟ್ಟು ಗಾಂಧಿ ಭವನದಲ್ಲಿ ಶಾಂತಿಯ ಸಂಕೇತ ಗಾಂಧಿ ಭವನ, ಗಾಂಧಿ ಅಂದ್ರನೇ ಶಾಂತಿಯ ಸಂಕೇತ. ಆ ಗಾಂಧಿ ಭವನದಲ್ಲಿ ಮಸಿ ಬೆಳೆದು ಗಲಾಟೆಗಳು ಮಾಡಿ ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇಡೀ ಕರ್ನಾಟಕ ತಲೆ ತಗ್ಗಿಸ್ಬೇಕಾಗಿತ್ತಾ? ಯಾರೋ ಒಬ್ಬನ್ ಪೋಸ್ಟ್ ಹಾಕಿದ್ದ, ಭರತ್ ಶೆಟ್ಟಿ ನಾನ್ ಜೈಲ್ಗೆ ಹೋದಾಗ ಹೋರಾಟ ಮಾಡಿದಂತೆ. ಸಂತೋಷ, ಹಂಗಂದ್ ಮಾತ್ರಕ್ಕೆ ಹೋರಾಟ ಮಾಡುವಂತ ಕಾನೂನು ಕೈ ತೊಳ್ಕೊಳ್ಬೋದಾ? ಯಾರೊಬ್ಬ ಹಾಕಿದ್ದ, ಭರತ್ ಶೆಟ್ಟಿ ನನ್ನ ಪರವಾಗಿ ಹೋರಾಟ ಮಾಡಿದಂತೆ. ಒಳ್ಳೆ ಕೆಲ್ಸಕ್ಕೆ ಹೋರಾಟ ಮಾಡಿ. ಹೋರಾಟ ಇವತ್ತು ಮಾಡಬೇಡಿ ನಾನು ಹೇಳ್ತಾ ಇಲ್ಲ. ರೈತ ನಾಯಕ ಬಂದಿದ್ರೆ ಬೇಕಾದ್ರೆ ಈಚೆ ಕಡೆ ನಿಮ್ಗೆ ಆತರ ತೊಂದರೆ ಇದ್ರೆ ರಾಕೇಶ್ ಟಿಕಾಯ್ತು ಈಚೆ ಒಳಗಡೆ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ಹೊರಗಡೆ ಬೇಕಾದ್ರೆ ನೀವು ಘೋಷಣೆಗಳನ್ನು ಕರೀಬಹುದಾಗಿತ್ತು. ರಾಕೇಶ್ ಟಿಕಾಯ್ತು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಒಳಗಡೆ ನುಗ್ಗಿ ರೈತರ ತರ ಶಾಲೆಗಳನ್ನು ಹಾಕೊಂಡು ಅವರಿಗೆ ಮಸಿ ಬೆಳೆದು ಅಲ್ಲಿ ಗಲಭೆ ಮಾಡಿ ಈ ರೀತಿ ಶಾಂತಿಯನ್ನ ಟೆಕ್ಸ್ಟ್ ಬುಕ್ ಕಮಿಟಿಯ ರೋಹಿತ್ ಚಕ್ರತೀತ ಎಲ್ಲರ ಅಥವಾ ಬಿಜೆಪಿ ಕರ್ನಾಟಕದಲ್ಲಿ ನಡೀತಾರಂತ ಬಿಜೆಪಿ ಸರ್ಕಾರ, ಇದರ ಎಲ್ಲರ ಹಿಂದೆ RSS ತನ್ನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. RSS ಮುಂದೆ ಬರ್ತಾ ಇಲ್ಲ. RSS ಹಿಂದೆ ನಿಂತ್ಕೊಂಡು ಈ ಎಲ್ಲ ಅಕ್ರಮಗಳಿಗೆ ಕರ್ನಾಟಕದಲ್ಲಿ ಕಾರಣಕರ್ತವಾಗಿದೆ. ಬೇಕು ಅಂದ್ರೆ RSS ಮಾಡ್ತಾ ಇರುವಂತ ಕೆಲಸದ ಪರವಾಗಿ ದಾಖಲೆಗಳನ್ನ ಬೇಕಾದ್ರೆ ಬಿಡುಗಡೆ ಮಾಡೋಣ. IPS ರವಿ ಡಿ ಚರಣರ ವಿಚಾರದಲ್ಲಿ ಸಹ ಇದೇ ಚಾಲೆಂಜ್ ನಮ್ಮ ಎದುರುಗಡೆ ಬಂತು. RSS ನ ತುಂಬಾ ಸೀರಿಯಸ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಇದು ಬಚ್ಚಿಕೊಂಡು ಕೆಲಸ ಮಾಡೋ ಒಂದು ಧರ್ಮದ ಹೆಸರು ಹೇಳ್ಕೊಂಡಿರುವಂತ ಒಂದು ಸಂಸ್ಥೆ ಬಿಟ್ರೆ ಇದಕ್ಕೇನು ಹೆಚ್ಚಿನ ಬ್ಯಾಕ್ಗ್ರೌಂಡ್ ಇಲ್ಲ. ಇದರಲ್ಲಿ ಕೆಲಸ ಮಾಡೋರು ಸಾಕಷ್ಟು ಜನ ತಮ್ಮ ಐಡೆಂಟಿಟಿನ ಬಚ್ಚಿಟ್ಕೊಳ್ತಾರೆ. ಪೊಲಿಟಿಕಲಿ RSS ನ ತಾಕತ್ತು ಬಿಜೆಪಿ. ಯಾಕಂದ್ರೆ ಬಿಜೆಪಿ RSS ನ ಒಂದು ಪೊಲಿಟಿಕಲ್ ವಿಂಗ್. ಈ RSS ಬಿಜೆಪಿ ಅನ್ನೋ ಒಂದು ಪೊಲಿಟಿಕಲ್ ವಿಂಗ್ ಅನ್ನ ತನ್ನ ಅಧಿಕಾರ ಹಿಡಿಯಲು ಬಳಸ್ತಾ ಇದೆ. RSS ಅಲ್ಲಿರೋ ಸಾಕಷ್ಟು ಜನ ಮುಂದೆ ಬರಲ್ಲ, ಸಾಕಷ್ಟು ಜನ ಬ್ಯಾಗ್ ಹಾಕೊಂಡು ತಿರುಗಾಡ್ತಾರೆ. ಅವರು ಗುಪ್ತ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ, ಗುಪ್ತವಾಗಿ ಕೆಲಸ ಮಾಡ್ತಾರೆ, ಗುಪ್ತವಾಗಿ ಕೆಲವರನ್ನ ಎತ್ಕಟ್ತಾರೆ, ಗುಪ್ತವಾಗಿ ಈ ರೋಹಿತ್ ಚಕ್ರತೀತ ಆಗಿರ್ಬೋದು, ಚಕ್ರವರ್ತಿ ಸುಲುಬೆಲೆ ಆಗಿರ್ಬೋದು, ಇವರೆಲ್ಲರ ಹಿಂದೆ ಇರೋರೆ RSS. ನಮಗೆ ಇದನ್ನ ಹೇಳಕ್ಕೆ ಯಾವುದೇ ಹಿಂದೇಟಿಲ್ಲ. RSS ಅವ್ರಿಗೆ ನಿಜವಾಗ್ಲೂ ತಾಕತ್ತಿದ್ರೆ ಈ ಚಾಲೆಂಜ್ ಮಾಡಲಿ, ನಾವು ದಾಖಲೆಗಳನ್ನು ರಿಲೀಸ್ ಮಾಡ್ತೇವೆ. ಓಕೆ, ಯಾಕಂದ್ರೆ ಕರ್ನಾಟಕ ಶಾಂತಿ ಸಂಸ್ಕಾರಕ್ಕೆ ಒಗ್ಗಟ್ಟಿಗೆ ಕರ್ನಾಟಕ ಪ್ರತೀಕವಾಗಿದೆ. ಯಾವುದೋ ನಾಗ್ಪುರದಲ್ಲಿ ಹುಟ್ಟಂತ RSS ಯಾವುದೋ ಅಜೆಂಡಾ ಇಟ್ಕೊಂಡು ತಮ್ಮ ಸೈಕೋಪ್ಯಾಥಿಕ್ ಬಿಹೇವಿಯರ್ಗೆ ಇಡೀ ಭಾರತವನ್ನ ಬಲಿ ಕೊಡುವಂತ ಪರಿಸ್ಥಿತಿಗೆ ಬಂದಿದ್ದೀವಿ. ಭಾರತದ ಬ್ಯಾಂಕ್ಗಳಲ್ಲಿ ಹಣ ಲೂಟಿಯಾಗಿದೆ. ಕೆಲವು ಶ್ರೀಮಂತರಿಗೆ ಬ್ಯಾಂಕಲ್ಲಿರೋ ಹಣವೆಲ್ಲ ಈ ಬಿಜೆಪಿ ಸರ್ಕಾರ ಲೋನ್ ರೀತಿಯಲ್ಲಿ ಕೊಟ್ಟು ಭಾರತದಲ್ಲಿದ್ದಂತ ಎಂಟೈರ್ ಸರ್ಕಾರದ ಆಸ್ತಿಗಳನ್ನ ಕೆಲವು ಗುಜರಾತಿಗಳಿಗೆ ಮಾರಾಟ ಮಾಡಿ ಇಡೀ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗಿದೆ. ತಿನ್ನೋಂತ ಎಣ್ಣೆ ಬೆಲೆ ಇವತ್ತು 200 ರೂಪಾಯಿ ಆಗಿದೆ. ಬಡವರು ಊಟ ಮಾಡಕ್ಕೆ ಅನ್ನ ಸಿಗ್ತಾ ಇಲ್ಲ, ಕೆಲಸ ಮಾಡೋರಂತೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಸಿಕ್ಕಿದ್ರು ಸರಿಯಾದ ಸಮಯಕ್ಕೆ ಸಂಬಳ ಸಿಗ್ತಾ ಇಲ್ಲ, ಆ ಸಂಬಳದಿಂದ ಸಂಸಾರ ಜೀವನ ನಡ್ಸಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ಪ್ರತಿದಿನ RSS ಬಿಜೆಪಿನ ಇಟ್ಕೊಂಡು ಕರ್ನಾಟಕದಲ್ಲಿ
ಒಂದಲ್ಲ ಒಂದು ಅವಾಂತರಗಳನ್ನ ಪ್ರತಿದಿನ ಸೃಷ್ಟಿ ಮಾಡ್ತದೆ. ಇಷ್ಟು ದಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ ಆಯ್ತು, ಅಸಿಸ್ಟೆಂಟ್ ಪ್ರೊಫೆಸರ್ ಹಗರಣ ಆಯ್ತು, 40% ಕಮಿಷನ್ ಹಗರಣ ಬಯಲಿಗೆ ಬಂತು, ಕಾಂಟ್ರಾಕ್ಟರ್ಗಳು, ಇಷ್ಟೆಲ್ಲ ಹಗರಣ ನಡೀತಾ ಇದ್ರೆ ಅದನ್ನ ಡೈವರ್ಟ್ ಮಾಡಲಿಕ್ಕೆ ರೋಹಿತ್ ಚಕ್ರತೀರ್ಥನ ವಿಚಾರವನ್ನ ಮುಂದೆ ಬಿಡ್ತಾರೆ. ರೋಹಿತ್ ಚಕ್ರತೀರ್ಥನ ವಿಚಾರ ಗಗನಕ್ಕೆ ಮುಟ್ಟಿದಾಗ ಅದನ್ನ ಡೈವರ್ಟ್ ಮಾಡಕ್ಕೆ ಇದೇ RSS ಭರತ್ ಶೆಟ್ಟಿ ಅನ್ನೋ ವ್ಯಕ್ತಿನ ಮುಂದೆ ಬಿಟ್ಟು ಮಸಿ ಬಳಸ್ತಾರೆ. ಎಂಟೈರ್ ಮೀಡಿಯಾ ಅಟೆನ್ಷನ್, ಎಂಟೈರ್ ಜನರ ಅಟೆನ್ಷನ್ ಈ ಒಂದು ವಿಚಾರದ ಮೇಲೆ ಹೋಗ್ಲಿ ಅಂತ. ಡೈವರ್ಷನ್ ಟ್ಯಾಕ್ಟಿಕ್ಸ್ ಅನ್ನ ಕಲಿಬೇಕು ಅಂದ್ರೆ RSS ಬಳಿ ಕಲಿಬೇಕು. RSS ತನ್ನ ಬುದ್ಧಿವಂತಿಕೆಯನ್ನ ಬಳಸ್ತಾ ಈ ಒಂದು ಬಿಜೆಪಿಯನ್ನ ತನ್ನ ಪೊಲಿಟಿಕಲ್ ಆಗಿ ಬಳಸ್ತಾ ಹಿಂದ್ಗಡೆ ಬಚ್ಚಿಕೊಂಡು ಕೆಲಸ ಮಾಡೋ ಕೃತ್ಯಗಳನ್ನ RSS ಸದಾ ಮಾಡ್ತಾ ಬರ್ತಾ ಇದೆ. ಇದಕ್ಕೆ ನಾವೇನು ಎವಿಡೆನ್ಸ್ ಹುಡುಕ್ಬೇಕಾಗಿಲ್ಲ, ಕಣ್ಮುಂದೆ ಎಲ್ಲ ಇದೆ. ಈ ಎಲ್ಲಾ ನಡೀತಾರ ಅಕ್ರಮಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರೋಂತ ಭ್ರಷ್ಟಾಚಾರಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದೇ RSS ಪ್ರಮುಖರು, RSS ಈ ಒಂದು ಕೆಲಸ ಮಾಡ್ತಾ ಇದೆ. ನಾನು ಪದೇ ಪದೇ RSS ಅನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಜವಾಗ್ಲೂ RSSಗೆ ತಾಕತ್ತಿದ್ರೆ ನಾನೀಗ ಅಲಿಗೇಷನ್ ಮಾಡ್ತಾ ಇದ್ದೀನಿ, ನಿಮಗ್ ತಾಕತ್ತಿದ್ರೆ ಎವಿಡೆನ್ಸ್ ಕೊಡಿ ಅಂತ ಕೇಳಿ. ಓಕೆ, ನಾವು ನಿಮ್ಮ ನಿಜವಾದ ಮುಖವಾಡವನ್ನ ಬಯಲು ಮಾಡ್ತೀವಿ. ಇಷ್ಟ ದಿನ ನೀವೆಲ್ಲ 96 ವರ್ಷ ಬಚ್ಚಿಕೊಂಡು ಕೆಲಸ ಸಾಕಷ್ಟು ಮಾಡಿದ್ರ ಭಾರತದಲ್ಲಿ. ನಿಮ್ಮ ಸೈಕೋಪ್ಯಾಥಿಕ್ ಐಡಿಯಾಲಜಿನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ತಾವು ಬಳಸಿದ್ದು ಮೋದಿ ಅಂತ ಲೀಡರ್ಗಳನ್ನ. ಭಾರತದಲ್ಲಿ ನೀವು ಅಭಿವೃದ್ಧಿ ಅಂತ ಹೇಳ್ಕೊಂಡ್ ಬಂದ್ವಿ, ಭ್ರಷ್ಟಾಚಾರ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ರಿ, ವಂಶ ಪಾರಂಪರ್ಯವನ್ನ ತೆಗಿತೀವಿ ಅಂತಂದ್ರಿ, ಸ್ವಿಸ್ ಅಲ್ಲಿರೋ 1000 ಕೋಟಿ ಬ್ಲಾಕ್ ಅಮೌಂಟ್ ನ ತರ್ತೀವಿ ಅಂತಂದ್ರೆ ಇದೇ ಬಿಜೆಪಿಯ ಲೀಡರ್ಗಳ ಕೈಲಿ ಹೇಳಿಸಿ ಅಧಿಕಾರ ತಗೊಂಡು ಇವತ್ತು 8 ವರ್ಷದ ಆಡಳಿತದಲ್ಲಿ ಇಡೀ ಭಾರತವನ್ನ ಸರ್ವನಾಶ ಮಾಡಿಟ್ಟಿದ್ದೀರಾ. ಜನರ ಬಳಿ ದುಡ್ಡಿಲ್ಲ, ಜನರ ಬಳಿ ಕೆಲಸವಿಲ್ಲ, ಜನರು ಕೆಲಸಕ್ಕೋಸ್ಕರ ಪರದಾಡಬೇಕಾಗಿದೆ, ಫೀಸ್ಗೋಸ್ಕರ ಪರದಾಡಬೇಕಾಗಿದೆ. ಇವತ್ತೊಂದು ಗ್ಯಾಸ್ ಸಿಲಿಂಡರ್ನ 390 ರೂಪಾಯಿ ಗ್ಯಾಸ್ ಸಿಲಿಂಡರ್ನ 1000 ರೂಪಾಯಿ ಮಾಡಿ ಜನರು ಬೇಸ್ಕೊಂಡ್ ತಿನ್ನಕ್ಕೂ ಕೂಡ ಇವತ್ತು ದರಿದ್ರ ತಂದಿಟ್ಟಿರುವಂತ ಸರ್ಕಾರ ಅಂದ್ರೆ ಅದು ಬಿಜೆಪಿ ಸರ್ಕಾರ, ಅದು ಮೋದಿ ಸರ್ಕಾರ, RSS ಪ್ರಮೋಟೆಡ್ ಸರ್ಕಾರ. ನೀವು RSS ಅವರು ಬಚ್ಚಿಟ್ಕೊಳ್ಬಹುದು, RSS ಅವರು ಬಚ್ಚಿಟ್ಕೊಂಡ್ ಕೆಲಸ ಮಾಡಬಹುದು, RSS ನೀವು ತುಂಬಾ ಬುದ್ಧಿವಂತ ಅನ್ಕೊಬಹುದು. ಒಂದಂತೂ ನಿಜ, ನಿಮ್ಮ ಮುಖವಾಡ ಬಯಲು ಮಾಡುವಂತ ಸಮಯ ತುಂಬಾ ಹತ್ರದಲ್ಲಿದೆ. ನನಗೆ ಗೊತ್ತಿದೆ RSS ಅವರು ನೀವು ಈ ಸಮಾಜವನ್ನ ದಿಕ್ತಪ್ಸಲು ಇವತ್ತು ಭಾರತದಲ್ಲಿ ಒಬ್ಬ ಶ್ರೀಮಂತ ಗೌತಮ್ ಅದಾನಿ, ಈ ಶ್ರೀಮಂತನಿಗೆ ಈ ಒಂದು ಬಿಜೆಪಿ RSS ಪ್ರಮೋಟೆಡ್ ಸರ್ಕಾರ ಕೊಟ್ಟಂತ ಒಟ್ಟು ಸಾಲ, ಬ್ಯಾಂಕ್ಗಳಿಂದ ಕೊಟ್ಟಿರುವಂತ ಒಟ್ಟು ಸಾಲ 2.22 ಟ್ರಿಲಿಯನ್ಸ್. ನಿಮಗೆ 1 ಲಕ್ಷ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಬೇಕಂದ್ರೆ ನಿಮ್ಮ ಚಪ್ಪಲಿ ಸೌದೋಗುತ್ತೆ. ನಿಮ್ಮ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಕೊಟ್ಟು ನೀವು ಅದಷ್ಟು ಕೊಟ್ಟರು ಕೂಡ ಸಾಮಾನ್ಯ ಜನರಿಗೆ 1 ಲಕ್ಷ ಲೋನ್ ಕೊಡದ ಬ್ಯಾಂಕ್ಗಳು, ಈ ಬಿಜೆಪಿ ಸರ್ಕಾರದ ಬಕೆಟ್ ಬ್ಯಾಂಕ್ಗಳು, ಈ ಸರ್ಕಾರಿ ಸಂಸ್ಥೆಗಳು ಒಬ್ಬ ಅದಾನಿಗೆ 2.22 ಟ್ರಿಲಿಯನ್ ಸಾಲ ಕೊಟ್ಟಿದೆ. ಹೆಚ್ಚು ಕಡಿಮೆ ಬ್ಯಾಂಕ್ ಅಲ್ಲಿರೋ ಎಂಟೈರ್ ದುಡ್ಡು ಈ ಅದಾನಿಗೆ ದಾರೆ ಎರೆದಿದೆ ಅಂತ ತಪ್ಪಾಗಲಾರದು. ಅಕಸ್ಮಾತ್ ಈ ಅದಾನಿ ವಾಪಸ್ ಕೊಡ್ದನೋ ಇಲ್ಲೋ ಗೊತ್ತಿಲ್ಲ, ಅಕಸ್ಮಾತ್ ಎತ್ಕೊಂಡು ದೇಶ ಖಾಲಿ ಮಾಡಿದ್ರೆ ಇಡೀ ಬ್ಯಾಂಕ್ಗಳ ಆರ್ಥಿಕ ವ್ಯವಸ್ಥೆ ಬೀದಿಗೆ ಬರ್ತದೆ. ಭ್ರಷ್ಟಾಚಾರ ಇವತ್ತು ಬಿಜೆಪಿನಲ್ಲಿ ಮನೆ ಮಾತಾಗಿದೆ. ಈ ಬಿಜೆಪಿಯನ್ನ ಬಗ್ಗು ಬಡಿಬೇಕಾಗಿದೆ. ಆಕ್ಚುಲಿ ಬಿಜೆಪಿಗಿಂತ ಅದರ ಹಿಂದಿರುವಂತ RSS ಬಗ್ಗೆ ಜನರ ಗಮನ ಹರಿಸಬೇಕಾಗಿದೆ. ಈಗ ಎಂಟೈರ್ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಈ ನಡೀತಾ ಇರೋ ಅಕ್ರಮಗಳಾಗಿರ್ಬೋದು, ಡೀಲ್ಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಮೂಗು ತುರ್ಸೋದು RSS, ಪ್ರತಿಯೊಂದರಲ್ಲೂ ಡಿಸಿಷನ್ ಮಾಡೋದು RSS, ಪ್ರತಿಯೊಂದು ವಿಚಾರದಲ್ಲೂ ದಿಕ್ ತಪ್ಪಿಸೋದು RSS. ಮೀಡಿಯಾ ಕಂಟ್ರೋಲ್ ಆಗಿರ್ಬೋದು, ಬಿಸ್ನೆಸ್ ಮೆನ್ಗಳಾಗಿರ್ಬೋದು, ಆಮೇಲೆ ಸರ್ಕಾರ ಆಗಿರ್ಬೋದು, ಸರ್ಕಾರದಲ್ಲಿ ಯಾರು CM ಆಗ್ಬೇಕನ್ನೋದು, ಯಾರು ಮಂತ್ರಿ ಆಗ್ಬೇಕಾಗಿರೋದು, ಯಾವ ಜಾತಿಯವನಾಗ್ಬೇಕಾಗಿರೋದು, ಯಾವ ಧರ್ಮದವನಾಗ್ಬೇಕಾಗಿರೋದು, ಯಾರನ್ನ ಎತ್ತುಕಟ್ಟಬೇಕು ಅಂತಿರೋದು, ಯಾರನ್ನ ಇಳಿಸಬೇಕಾಗಿರೋದು, ಎಲ್ಲ ವಿಚಾರವನ್ನು ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಡಿಸೈಡ್ ಮಾಡ್ತಾ ಇರೋದು ಈ RSS. ಇವರ ಉದ್ದೇಶ ನಮ್ಮ ಆರ್ಥಿಕತೆಯನ್ನ ಕೊಂದು ನಮ್ಮನ್ನೆಲ್ಲ ಬೀದಿಗೆ ಬಿಟ್ಟು ಮತ್ತೆ ನಮ್ಮನ್ನ ಜೀತದಾಳಗಳಾಗಿ ಮಾಡುವಂತ ಒಂದು ದುರುದ್ದೇಶವನ್ನ ಈ ಒಂದು RSS ಸಂಸ್ಥೆ ಮಡ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಉದ್ದೇಶ ಏನೇ ಇರಲಿ ಸ್ನೇಹಿತರೆ, ಇವ್ರ ಅಪ್ಪಂದಂತೂ ಅಲ್ಲ ಭಾರತ, ಇವ್ರ ಅಪ್ಪಂದಂತೂ ಅಲ್ಲ ಕರ್ನಾಟಕ, ಆಮೇಲೆ
ಇವರು ಬುದ್ಧಿವಂತರು ಇರ್ಬೋದು, ಇವ್ರ ಅಪ್ಪನಂತ ಬುದ್ಧಿವಂತಿಕೆ, ಇವ್ರ ಅಪ್ಪನಂತ ನೆಟ್ವರ್ಕ್, ಇಂಟೆಲಿಜೆನ್ಸಿ, ರಿಪೋರ್ಟ್ಸು, ಮಾಹಿತಿ ನಂಬಳಿ ಇದೆ. ಇವ್ರು ಅನ್ಕೊಂಡ್ರೆ ಇವರು 96 ವರ್ಷದಲ್ಲಿ ಕಟ್ಟಂತ ಸಂಸ್ಥೆಯಿಂದ ಮಾಡಿದ್ದು ಬರೀ ಕೇಡೇ ಹೊರತು ಭಾರತದ ಬ್ಯಾಂಕ್ಗಳ ಲೂಟಿ, ದೇಶದ ಆಸ್ತಿಗಳ ಮಾರಾಟ, ಜಗಳ. ಈ ಬಿಜೆಪಿ ಬಂದಾಗಿಂದ ಒಂದಾದ್ರೂ ಒಂದು ಸಂಸ್ಥೆ ಕಟ್ಟಿದಾರ, ಒಂದು ಯೂನಿವರ್ಸಿಟಿ ಕಟ್ಟಿದಾರ, ಒಂದು ಸರ್ಕಾರಿ ಸಂಸ್ಥೆ ಕಟ್ಟಿದಾರ, ಜನರಿಗೆ ಏನಾದ್ರೂ ಒಳ್ಳೇದ್ ಮಾಡಿದಾರ, ಬೆಲೆ ಕಡಿಮೆ ಮಾಡಿದಾರ, ಕೆಲಸ ಸಿಕ್ಕಂಗ್ ಮಾಡಿದಾರ? ಏನನ್ನೂ ಮಾಡಿಲ್ಲ. ಅವ್ರು ಮಾಡ್ತಾ ಇರೋದಲ್ಲ ಬರೀ ಲೂಟಿ ಲೂಟಿ ಲೂಟಿ. ಈ ಬಿಜೆಪಿ ಸರ್ಕಾರದ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು RSS. ಪ್ರತಿಯೊಂದು ಬಿಜೆಪಿ ಸರ್ಕಾರದ ನಿರ್ಣಯ ಮಾಡೋದು RSS. ಪ್ರತಿಯೊಂದು ವಿಚಾರದಲ್ಲೂ ಡಿಸಿಷನ್ ಮಾಡೋದು RSS. ಪ್ರತಿಯೊಂದರಲ್ಲೂ RSS ಬಿಟ್ರೆ ಬೇರೆ ಯಾರು ಏನೂ ಮಾಡ್ತಾ ಇಲ್ಲ. ಆಮೇಲೆ ಇಷ್ಟಕ್ಕೆಲ್ಲ ನೀವು ಅನ್ಕೊಳ್ಬಹುದು, ಈ RSS ಇಷ್ಟೊಂದು ಮೂಗು ತುರ್ಸ್ಕೊಂಡು ಮಾಡ್ತಾ ಇರುವಂತ ಸಾಧನೆ ಆದ್ರೂ ಏನು? ದೇಶವನ್ನ ಅಲ್ಲೋಲ ಕಲ್ಲೋಲ ಮಾಡಿಸ್ತಾ ಇದೆ RSS. ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟು ಒಂದ್ ದಿವಸನಾದ್ರೂ ನೆಮ್ಮದಿ ಇದ್ದೀರಾ? ಬಿಜೆಪಿ ಸರ್ಕಾರದಲ್ಲಿ ಒಂದ್ ದಿವಸನಾದ್ರೂ ನೆಮ್ಮದಿ ಇದ್ದೀರಾ? ಒಂದಲ್ಲ ಒಂದು ಇಶ್ಯೂ ಕ್ರಾಪ್ ಅಪ್ ಆಗುತ್ತೆ. ಪ್ರತಿ ದಿವಸ ಅವ್ರಿಗೆ ಒಂದು ಇಶ್ಯೂ ಬೇಕಾಗುತ್ತೆ. ಒಂದು ವಿಷಯನ ಡೈವರ್ಟ್ ಮಾಡಕ್ಕೆ ಇನ್ನೊಂದು ಇಶ್ಯೂ, ಇನ್ನೊಂದು ವಿಷಯನ ಡೈವರ್ಟ್ ಮಾಡಕ್ಕೆ ಇನ್ನೊಂದು ಇಶ್ಯೂ, ಆ ಇಶ್ಯೂನ ಡೈವರ್ಟ್ ಮಾಡಕ್ಕೆ ಮತ್ತೊಂದು ಇಶ್ಯೂ. ಈ ರೀತಿ ಎಂಟೈರ್ ಮೆಕ್ಯಾನಿಸಮ್ ನ ಕಂಟ್ರೋಲ್ ಮಾಡ್ತಾ ಇರೋದು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಇಟ್ಸ್ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಿಮ್ಗೆ ತಾಕತ್ತಿದ್ರೆ, RSSಗೆ ತಾಕತ್ತಿದ್ರೆ, ನಾನು ಮಾಡ್ತಾ ಇರೋ ಚಾರ್ಜಸ್ಗೆ ಎವಿಡೆನ್ಸ್ ಅನ್ನ ಕೇಳಿ. ಮುಕ್ತವಾಗಿ ಎವಿಡೆನ್ಸ್ ಕೊಡಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ನೀವು ಮಾಡ್ತಾ ಇರೋ ಪ್ರತಿಯೊಂದು ಅಕ್ರಮಗಳಿಗೂ, ಪ್ರತಿಯೊಂದು ಅನಾಚಾರಕ್ಕೂ, ಪ್ರತಿಯೊಂದು ಸಮಾಜವನ್ನ ಒಡೆಯುವಂತ ಕೆಲಸಕ್ಕೂ ಕೂಡ ನಮ್ಮ ಬಳಿ ಸಾಕಷ್ಟು ದಾಖಲೆಗಳಿದೆ. ಒಂದಂತೂ ನಿಜ, ನೀವು ನಿಮ್ಮ ಮುಖವಾಡ ಬಯಲಾಗತ್ತೆ RSS ಅವ್ರದ್ದು. ನೀವು ದೇಶವನ್ನ ಕಟ್ತಾ ಇಲ್ಲ, ದೇಶವನ್ನ ಒಡಿತಾ ಇದ್ದೀರಾ. ದೇಶವನ್ನ ಮುಂದುವರಿಸ್ತಾ ಇಲ್ಲ, ದೇಶವನ್ನ ಮುಗಿಸ್ತಾ ಇದ್ದೀರಾ. ದೇಶದ ಜನರಲ್ಲಿ ಆರ್ಥಿಕತೆ ಇತ್ತು, ಅದನ್ನ ಮಟ್ಟ ಹಾಕಿದ್ರಿ. ಜನರ ಬಳಿ ಕೆಲಸ ಇತ್ತು, ಮಟ್ಟ ಹಾಕ್ರಿ. ನೀವು ಹೇಳ್ಕೊಂಡ್ ಬಂದಿದ್ದೆಲ್ಲ ಬರೀ ಸುಳ್ಳು. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಬೀದಿಗೆ ಬಂದಿದೆ. ನಾಳೆ ಏನಾದ್ರೂ ಅಫ್ಘಾನಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅಲ್ಲಿನ ಆಡಳಿತ ಕುಸಿದೋಗಿ ದೇಶ ಬಿಟ್ಟು ಓಡೋದ 2021ರಲ್ಲಿ. 2022ರಲ್ಲಿ ಶ್ರೀಲಂಕಾದ ಪ್ರೈಮ್ ಮಿನಿಸ್ಟರ್ ದೇಶ ಬಿಟ್ಟು ಓಡಿ ಹೋಗ್ತಾನೆ. ಈ ಒಂದು ಗತಿ ಭಾರತಕ್ಕೆ ಬರ್ದಿರ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಬಟ್ ಈ RSS ಮತ್ತೆ ಬಿಜೆಪಿ ಮಾಡ್ತಾ ಇರೋ ಆಡಳಿತದಲ್ಲಿ ಈ ಒಂದು ದರಿದ್ರ ಪರಿಸ್ಥಿತಿ ಭಾರತಕ್ಕೆ ಬರಬಹುದಂತ ಎಲ್ಲಾ ಸಾಧ್ಯತೆಗಳಿದೆ. ಪ್ರತಿ ದಿವಸ ಇವರು ಮುತಾಲಿಕ್ ಅಂತವ್ರನ್ನ, ಭರತ್ ಶೆಟ್ಟಿ ಅಂತವ್ರನ್ನ, ಈ ಪುನೀತ್ ಕೆರೆಳಿ ಅಂತವನನ್ನ, ಇಂಥವ್ರನ್ನ ಬಳಸಿ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಾರೆ. ನಮ್ಗೆ ಕಾಣಿಸೋದು ಭರತ್ ಶೆಟ್ಟಿ, ನಮ್ಗೆ ಕಾಣಿಸೋದು ಮುತಾಲಿಕ್, ನಮ್ಗೆ ಕಾಣಿಸೋದು ರೋಹಿತ್ ಚಕ್ರತೀರ್ಥ, ನಮ್ಗೆ ಕಾಣಿಸೋದು ಚಕ್ರವರ್ತಿ ಸೂಲಿಬೇಲೆ. ಆದ್ರೆ ಇವ್ರ ಹಿಂದೆ ಇರೋದು RSS, ಇವ್ರ ಹಿಂದೆ ಇರೋದು RSS ಕುತಂತ್ರ, ಇವ್ರ ಹಿಂದೆ ಇರೋದು RSS ಕಂಟ್ರೋಲ್ಡ್ ಬಾಡಿ. ಪ್ರತಿಯೊಂದು ವಿಚಾರದಲ್ಲೂ RSS ತನ್ನ ಕಂಟ್ರೋಲ್ನ ಇಟ್ಟಿದೆ. ಪ್ರತಿಯೊಂದು ಡಿಸಿಷನ್ ಅಲ್ಲೂ RSS ಡಿಸಿಷನ್ ಮಾಡುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕರ್ನಾಟಕದಲ್ಲಿ, ನನಗೆ ಭಾರತದ ಬಗ್ಗೆ ಬಿಟ್ಟಾಕಿ, ಕರ್ನಾಟಕದಲ್ಲಿ ನಡೆಯುವ ಪ್ರತಿಯೊಂದು ಡಿಸಿಷನ್ಗೂ RSS ಕಂಟ್ರೋಲ್ ಇಟ್ಟಿದೆ. ಇಲ್ಲಿ ಏನೇ ನಡೆದ್ರು ಅದ್ರ ಹಿಂದೆ RSS ಇರುತ್ತೆ. ಯಾಕೆ ಈ ಒಂದು ಅನಾವೃಷ್ಟಿಯನ್ನ RSS ಮಾಡ್ತಾ ಇದೆ? ಬಿಜೆಪಿ ಅನ್ನೋ ಆಡಳಿತ ಪಕ್ಷವನ್ನು ಇಟ್ಕೊಂಡು ಮುಗ್ಧ ನಾಗರಿಕರಿಗೆ, ಮುಗ್ಧ ಕನ್ನಡಿಗರಿಗೆ, ಮುಗ್ಧ ಯುವಕರಿಗೆ ಹಿಂದುತ್ವ ಅನ್ನೋ ಅಜೆಂಡಾ ಇಟ್ಕೊಂಡು ದಿಕ್ಕನ್ನ ತಪ್ಪಿಸಿ ಮುಸಲ್ಮಾನವನ್ನ ಸಬ್ಜೆಕ್ಟ್ ಇಟ್ಕೊಂಡು ಇಡೀ ಸಮಾಜವನ್ನ ಒಡೆದಿದ್ದು RSS. ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ದೇಶ ಅಲ್ಲೋಲ ಕಲ್ಲೋಲವಾಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಬೀದಿಗೆ ಬಂದಿದೆ. ಕಾರಣ ಬಿಜೆಪಿ ಅಂಡ್ RSS. ಇಲ್ಲಿ ಏನೇ ಅಕ್ರಮಗಳು ನಡೆದ್ರು ಅದರ ಹಿಂದೆ RSS ಇದೆ. RSSಗೆ ಗೊತ್ತಿದೆ. ಆಮೇಲೆ ಬೇಕು ಅಂತಾನೆ ಅದನ್ನೆಲ್ಲ ಇವರು ಮಾಡಿಸ್ತಾ ಇದ್ದಾರೆ. ಇವತ್ತು ಟೆಕ್ಸ್ಟ್ ಬುಕ್ ಕಮಿಟಿ ವಿಚಾರ ಆಗಿರ್ಬೋದು, ಭರತ್ ಶೆಟ್ಟಿ ಅನ್ನೋ ಒಬ್ಬ ಪುಂಡ ರೈತ ನಾಯಕನಿಗೆ ಮಸಿ ಬಳಿದಿದೆ ಆಗಿರ್ಬೋದು. ಪ್ರತಿ ಒಂದು ವಿಚಾರದಲ್ಲೂ RSS ಇದೆ. ಪೊಲೀಸ್ ಟ್ರಾನ್ಸ್ಫರ್ ಆಗಿರ್ಬೋದು,
IAS ಟ್ರಾನ್ಸ್ಫರ್ ಆಗಿರ್ಬೋದು, IPS ಟ್ರಾನ್ಸ್ಫರ್ ಆಗಿರ್ಬೋದು, ಅದರ ಹಿಂದೆ ಇರೋದು RSS. ಕಾಟಾಚಾರಕ್ಕೆ CM ಬೊಮ್ಮಾಯಿ ಅವರು CM ಅಂತ ಹೇಳ್ಕೊಳ್ಬೋದಷ್ಟೇ. ಇಲ್ಲಿನ ಮಂತ್ರಿಗಳು ಅಷ್ಟೇ ಟೋಟಲಿ ಕಂಟ್ರೋಲ್ಡ್ ಬೈ RSS. CM ಇಸ್ ಕಂಟ್ರೋಲ್ಡ್ ಬೈ RSS. ಇಲ್ಲಿ ಯಾರು ಮಿನಿಸ್ಟರ್ ಆಗಬೇಕು ಡಿಸೈಡ್ ಮಾಡೋದು RSS. ಇಲ್ಲಿ ಯಾರು CM ಆಗಬೇಕು ಡಿಸೈಡ್ ಮಾಡೋದು RSS. ಇಲ್ಲಿ ಏನು ಮಾಧ್ಯಮಗಳಲ್ಲಿ ಬಿತ್ತರಿಸಬೇಕು, ಟಿವಿನಲ್ಲಿ ಏನ್ ಬರುತ್ತೆ ಡಿಸೈಡ್ ಮಾಡೋದು RSS. ಪೇಪರ್ ಅಲ್ಲಿ ಏನ್ ಬರುತ್ತೆ ಡಿಸೈಡ್ ಮಾಡೋದು RSS. RSS ಮುಟ್ಟದ ಸಂಸ್ಥೆ ಇಲ್ಲ, ಕಂಟ್ರೋಲ್ ಮಾಡೋದು ಸಂಸ್ಥೆ ಇಲ್ಲ. ಎಲ್ಲದಕ್ಕೂ ಡಿಸಿಷನ್ ಫ್ಯಾಕ್ಟರ್ RSS. ಆ ಮಟ್ಟಿಗೆ RSS ಇವತ್ತು ಭಾರತದಲ್ಲಿ ಹೆಮ್ಮರವಾಗಿ ನಿಂತಿದೆ. ಅವರ ಸ್ಟ್ರೆಂತ್ ಬಚ್ಚಿಕೊಂಡು ಕೆಲಸ ಮಾಡೋದು, ಅವರ ಸ್ಟ್ರೆಂತ್ ತಮ್ಮ ಐಡೆಂಟಿಟಿನ ಬಚ್ಚಿಟ್ಕೊಳೋದು, ಅವರ ಸ್ಟ್ರೆಂತ್ ಮುಂದಕ್ಕೊಬ್ಬರನ್ನ ಬಿಡೋದು, ಹಿಂದೆ ಅವರನ್ನ ಮೆಂಟಲಿ ಕಂಟ್ರೋಲ್ ಮಾಡೋದು. ಇಷ್ಟು ಅನಾಚಾರ ನಡೀತಾ ಇದೆ, ಇಷ್ಟು ಅಶಾಂತಿ ಇದೆ ಸಮಾಜದಲ್ಲಿ. ಇಂಟೆಲೆಕ್ಚುಯಲ್ಸ್ ಮಾತಾಡ್ತಾ ಇಲ್ಲ, ಬರಹಗಾರರು ಮಾತಾಡ್ತಾ ಇಲ್ಲ, ಬುದ್ಧಿವಂತರು ಮಾತಾಡ್ತಾ ಇಲ್ಲ. ಎಲ್ಲ ಗೊತ್ತಿದ್ದು ಸುಮ್ಮನೆ ಇರುವಂತ ಸಾಮಾನ್ಯ ನಾಗರಿಕರು. ಯಾಕಂದ್ರೆ ಪುಂಡರು ಜಾಸ್ತಿ ಆಗಿದೆ, ಸಮಾಜದಲ್ಲಿ ಅಶಾಂತಿ ಜಾಸ್ತಿ ಆಗಿದೆ, ತಂದಿಟ್ಟು ಮಜಾ ನೋಡೋರು ಜಾಸ್ತಿ ಆಗಿದ್ದಾರೆ, ಗಲಾಟೆಗಳು ಜಾಸ್ತಿ ಆಗಿದೆ, ಸಮಾಜದಲ್ಲಿ ಅಕ್ರಮಗಳು ಜಾಸ್ತಿ ಆಗಿದೆ, ಸಮಾಜದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಸಮಾಜದಲ್ಲಿ ಅನಾಗರಿಕತೆ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಕಾರಣ ಬಿಜೆಪಿ ಆಡಳಿತ ಅನ್ನೋದು ಅದು ಎಷ್ಟು ಸತ್ಯನೋ ಅದ್ರ ಹಿಂದೆ ಇರೋದು RSS. ಅದನ್ನೆಲ್ಲ ಮಾಡಿಸ್ತಾ ಇರೋದು RSS ಅನ್ನೋದು ಸಹ ಅಷ್ಟೇ ಸತ್ಯ. ಜನರಿಗೆ RSS ಮುಖವಾಡ ಹಾಕೊಂಡು ಜೀವನ ಮಾಡ್ತಾ ಇದೆ. ಈ RSS ನ ನಿಜವಾದ ಮುಖವಾಡವನ್ನ ಕಳಿಸಬೇಕಾದಂತ ಸಮಯ ಹತ್ರ ಬರ್ತಾ ಇದೆ. ಯಾಕಂದ್ರೆ ನಾವು ಬದುಕಬೇಕು, ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಾದಂತ ದೊಡ್ಡ ಚಾಲೆಂಜ್ ನಮ್ಮ ಮುಂದೆ ಇದೆ. ಮಕ್ಕಳ ಭವಿಷ್ಯಕ್ಕೆ ಕೈ ಇಟ್ಟಂತ RS ನಮ್ಮ ಕರ್ನಾಟಕದಲ್ಲಿ ಲೂಟಿ ಮಾಡದಂತ ಸಂಸ್ಥೆ ಇಲ್ಲ. ಇವತ್ತು ಎಂಟೈರ್ ಆಡಳಿತ ಲೂಟಿಮಯವಾಗಿದೆ. ಒಬ್ಬ CM ಸೈನ್ ಆಗ್ಬೇಕಾದ್ರೆ ಅದನ್ನ ಡಿಸಿಷನ್ ಮಾಡೋದು RSS. ಪ್ರತಿ ಒಂದು ವಿಚಾರದಲ್ಲೂ RSS ತನ್ನ ಕಂಟ್ರೋಲ್ ಇಟ್ಟಿದೆ. ಇಡೀ ಭಾರತದಲ್ಲಿ ಕಂಟ್ರೋಲ್ ಇಟ್ಟಿದೆ, ಕರ್ನಾಟಕದಲ್ಲಿ ಅದರ ಕಂಟ್ರೋಲ್ ದಿನೇ ಜಾಸ್ತಿ ಆಗ್ತಾ ಇದೆ. ತಾಕತ್ತಿದ್ರೆ RSS ಅವರು ದಾಖಲೆಗಳನ್ನ ಕೇಳಲಿ. ಯಾವ ರೀತಿ IPS ರವಿ ಡಿ ಚಂದ್ರನ ವಿಚಾರದಲ್ಲಿ ನಾವು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ರೋ ಅದೇ ರೀತಿ ವಿಚಾರದಲ್ಲಿ ಈ RSS ನ ಬಂಡವಾಳವನ್ನ, ಈ ಮುಖವಾಡವನ್ನ ನಾವು ಕಳಚಿ ಹಾಕ್ತೇವೆ. ನಡೆದಂತ ಯಾವುದೇ ಅದು ಗೌರಿ ಲಂಕೇಶ್ ಹತ್ಯೆ ಆಗಿರ್ಬೋದು, ಕಲಬುರ್ಗಿ ಅವರ ಹತ್ಯೆ ಆಗಿರ್ಬೋದು, ದಾಬೋಲ್ಕರ್ ಹತ್ಯೆ ಆಗಿರ್ಬೋದು, ಒಂದಲ್ಲ ಒಂದು ರೀತಿ ದಿಸ್ ಇಸ್ ಕನೆಕ್ಟೆಡ್ ಟು ದಟ್. ಕೆಲವರನ್ನ ಗುಂಡಾಕಿ ಸಾಯಿಸಿ ಸಮಾಜದಲ್ಲಿ ಬುದ್ಧಿವಂತರ ಮೇಲೆ, ಗಣ್ಯರ ಮೇಲೆ, ಬರಹಗಾರರ ಮೇಲೆ ಹಿಡಿತ ಸಾಧಿಸಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೆ ಇದು ಘಾತಕವಾಗಿ ಪ್ರತಿ ದಿವಸ ಬೆಳೀತಾ ಇದೆ. ಇಲ್ಲಿ ಅವರು ಚೂಸ್ ಮಾಡ್ಕೊಳ್ಳೋದು ಬರೀ ಗೂಂಡಾಗಳನ್ನ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರನ್ನ, ಸಮಾಜವನ್ನು ಎದುರಿಸುವಂತವ್ರನ್ನ, ರೇಪಿಸ್ಟ್ಗಳನ್ನ, ಇಂಥವ್ರ ಕೈಯಲ್ಲಿ ಆಡಳಿತವನ್ನ ಇಡಿಸಿ ಅದರ ಅಧಿಕಾರವನ್ನ ಹಿಂಗಡೆಯಿಂದ ಕಂಟ್ರೋಲ್ ಮಾಡ್ತಾ ಬರ್ತಾರೆ. ಇದ್ರ ಒಂದಲ್ಲ ಒಂದು ದಿವಸ ಬಾಟಾ ಬಯಲಾಗತ್ತೆ. ಕಾರಣ ಯಾಕೆ ಅಂತಂದ್ರೆ ಒಂದು ಸತ್ಯ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ. ಇವತ್ತು ನಡೀತಾ ಇರೋ ಪ್ರತಿಯೊಂದು ಭ್ರಷ್ಟಾಚಾರದ ಹಿಂದೆ ಬಿಜೆಪಿ ಕೈವಾಡ ಆಗಿದೆಯೋ, ಬಿಜೆಪಿ ಹಿಂದ್ಗಡೆ RSS ಕೈವಾಡ ಸಹ ಅಷ್ಟೇ ಸತ್ಯವಾದಂತ ವಿಚಾರ. ಇಲ್ಲಿ ಬಡವನು ಬಡವನಾಗಿ ದರಿದ್ರನಾಗ್ತಾ ಇದ್ದಾನೆ, ಶ್ರೀಮಂತನು ಪ್ರತಿ ದಿವಸ ಲೂಟಿಕೋರನಾಗಿ ದೇಶದ ಆರ್ಥಿಕತೆ ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ. ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿಯು ಭ್ರಷ್ಟಾಚಾರ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಗೆ ಇವತ್ತಿನ ಆಡಳಿತ ತಂದಿಟ್ಟಿದೆ. ಕಾರಣ ಅವ್ರು ಉಳಿಬೇಕು ಅಂದ್ರೆ ಲಂಚ ಕೊಡಬೇಕು, ಆಮೇಲೆ ಲಂಚ ಕೊಡಬೇಕು ಅಂದ್ರೆ ಅವರು ಸಹ ಲೂಟಿ ಮಾಡಬೇಕು. ಯಾರನ್ನ ಲೂಟಿ ಮಾಡ್ತಾರೆ? ಈ ಒಂದು ಅಧಿಕಾರಿಗಳು, ಈ ಒಂದು IPSಗಳು, ಈ ಒಂದು IASಗಳು, ಈ ಒಂದು DCಗಳು, ಈ ಒಂದು ತಹಸೀಲ್ದಾರ್ಗಳು, ಈ ಒಂದು ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇನ್ಸ್ಪೆಕ್ಟರ್ಗಳು, ACPಗಳು, DCPಗಳು, ತಹಸೀಲ್ದಾರ್ಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಅಲ್ಲ. ಬಟ್ 99% ಆಫ್ ದ ಅಧಿಕಾರಿಗಳು ಇವತ್ತು ಭ್ರಷ್ಟರಾಗಿ ಇವತ್ತು ಮಾರ್ಪಟ್ಟಿದ್ದಾರೆ. ಇಲ್ಲಿ ಲೂಟಿ ಬಿಟ್ರೆ ಬೇರೆ ಏನೂ ನಡೀತಾ ಇಲ್ಲ, ಇಲ್ಲಿ ಅಶಾಂತಿ ಬಿಟ್ರೆ ಬೇರೆ ಏನು ಸಿಗ್ತಾ ಇಲ್ಲ. ಪ್ರತಿದಿನ ಮಾಧ್ಯಮಗಳು ಜನರನ್ನ ದಿಕ್ತಪ್ಸಕ್ಕೆ ಒಂದಲ್ಲ ಒಂದು ವಿಚಾರಗಳು ಎತ್ಕೊಳ್ತದೆ. ಯಾವ ಮಾಧ್ಯಮನು ನೈತಿಕತೆ ಇವತ್ತು ಉಳಿಸ್ಕೊಂಡಿಲ್ಲ. ಕಾರಣ ಯಾಕೆ ಅಂತಂದ್ರೆ ಇವತ್ತು ಮಾಧ್ಯಮನ ಕಂಟ್ರೋಲ್ ಮಾಡ್ತಾ ಇರೋದು ಸಹ RSS ಪ್ರಮುಖರು ಪ್ರತಿಯೊಂದು ಮಾಧ್ಯಮದಲ್ಲೂ ತಮ್ಮ ಕಂಟ್ರೋಲ್ಶಿಪ್ ಅನ್ನ ಇಟ್ಕೊಂಡಿದ್ದಾರೆ. ಸರ್ಕಾರನ ಹಿಂದ್ಗಡೆಯಿಂದ
ಲಗಾಮ್ ಹಿಡಿದಿರೋದು ಸಹ RSS. ನಮ್ಗೆ ಮುಖಕ್ಕೆ ನಮ್ಗೆ ಕಣ್ಣು ಕಾಣಿಸೋದು SR ಬೊಮ್ಮಾಯಿ ಅವರು, ಆದ್ರೆ ಅದ್ರ ಹಿಂದ್ಗಡೆ RSS ಇದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು, ಈ ಎಲ್ಲ ಹಗರಣಗಳನ್ನ ಹಿಂದ್ಗಡೆಯಿಂದ ಕಂಟ್ರೋಲ್ ಮಾಡ್ತಾ ಇರೋದು, ಈ ಕರ್ನಾಟಕದ ಆಡಳಿತವನ್ನ ಕೈಯಲ್ಲಿ ಇಟ್ಕೊಂಡಿರೋದು RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ. ನನಗೇನು ಹೇಳಕ್ಕೇನು ಭಯ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಇವರ ಬಂಡವಾಳ ಸಾಕಷ್ಟು ನಮ್ಮ ಹತ್ರನೂ ಇದೆ. ಇವ್ರು ಮಾಡ್ತಾ ಇರೋಂಥ ಅನಾಚಾರ ಸಾಕಷ್ಟು, ಅದ್ರ ಬಗ್ಗೆ ಸಾಕಷ್ಟು ನಾವು ಕೂಡ ತನಿಖೆನ ಮಾಡ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದ್ರೆ ಈ ದೇಶದ ಮೇಲೆ ಇರೋ ಪ್ರೇಮ, ಈ ಕನ್ನಡ ಮಣ್ಣಲ್ಲಿ ಹುಟ್ಟಿರುವಂತ ಋಣ ನಮ್ಮ ಮೇಲೆ ಇದೆ. ನಮ್ಮ ಜನರಿಗೆ ಮೋಸ ಆಗ್ತಾ ಇದೆ. ನಮ್ಮ ಜನರ ಆಡಳಿತ ಮಾಡಬೇಕು ಅಂತಂದ್ರೆ ಪ್ರತಿದಿನ ಭ್ರಷ್ಟಾಚಾರ ಮಾಡಬೇಕು, ಇಲ್ಲ ಸಹಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಇವತ್ತಿನ ಈ ಒಂದು ದರಿದ್ರ ಬಿಜೆಪಿ ಆಡಳಿತ, ಭ್ರಷ್ಟಾಚಾರ ತುಂಬಿದ ಆಡಳಿತ. ಈ ಬಿಜೆಪಿ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು RSS. ಜನರು ನೀವು ಎಚ್ಚರಗೊಳ್ಬೇಕು. ನಾವು ಗುಲಾಮಗಿರಿಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ದೇಶ ಆರ್ಥಿಕತೆಯಿಂದ ಕುಗ್ಗೋಗಿದೆ. ಪಕ್ಕದ ದೇಶಗಳು ಪ್ರೈಮ್ ಮಿನಿಸ್ಟರ್ಗಳು ದೇಶ ಬಿಟ್ಟು ಓಡಿ ಹೋದ್ರು. ಈ ದೇಶದ ಆಡಳಿತ ಯಾವತ್ತಾದ್ರೂ ಕೈ ಬಿಟ್ಟು ಓಡಿ ಹೋದ್ರೆ ನಾವೆಲ್ಲ ಗುಲಾಮಗಿರಿ ಸಂಕೇತ ಆಗ್ತೀವಿ. ನಮ್ಮ ಬಳಿ ಹಣ ಇರಲ್ಲ, ಸಂಸ್ಥೆಗಳಿರಲ್ಲ, ಆಡಳಿತ ಇರಲ್ಲ. ನಾವು ನಗ್ನವಾಗಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಕನ್ನಡಿಗರು ಎಚ್ಚರವನ್ನ ವಹಿಸಬೇಕಾಗಿದೆ. ಯಾವನೋ ಒಬ್ಬನ ಸೈಕೋಯಿಸಂಗೆ ಇಡೀ ಆಡಳಿತವನ್ನ ಬಲಿ ಕೊಡುವಂತ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಈ RSS ಒಂದು ಸೈಕೋಯಿಸಂ ಸಂಸ್ಥೆ. ಇವ್ರಿಗೆ ಜನ ಒಗ್ಗಟ್ಟಾಗಿ ಜೀವನ ಮಾಡೋದ ಅವಶ್ಯಕತೆ ಇಲ್ಲ. ಇವ್ರಿಗೆ ಒಡೆದು ಆಳುವಂತ ಒಂದು ಮನಸ್ಥಿತಿ ಇದೆ. ಆದರೆ ಇವರು ಡೈರೆಕ್ಟ್ ಆಗಿ ಎಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಇವರು ಬಿಜೆಪಿಯನ್ನ ಒಂದು ಸಂಸ್ಥೆಯನ್ನ ಬಳಸ್ತಾರೆ ಪೊಲಿಟಿಕಲಿ ಕಂಟ್ರೋಲ್ ಮಾಡ್ಕೊಳಕ್ಕೆ. ಮತ್ತೆ ಒಂದಷ್ಟು ಪುಂಡರನ್ನ ಬಳಸ್ತಾರೆ ಸಮಾಜದಲ್ಲಿ ಅಶಾಂತಿಯನ್ನ ನಿಮ್ಸಕ್ಕೆ. ಅದಕ್ಕೆ ಮುತಾಲಿಕ್ ಹೊರ್ತಲ್ಲ, ಚಕ್ರವರ್ತಿ ಸೂಲಿಬೆಲೆ ಹೊರ್ತಲ್ಲ, ಅಥವಾ ಇವತ್ತು ಮಸಿ ಬಳದಂತ ಭರತ್ ಹೊರ್ತಲ್ಲ, ಪುನೀತ್ ಕೇರಳಿ ಹೊರ್ತಲ್ಲ, ಇನ್ನು ಹಲವಾರನ್ನ ಈ ಒಂದು RSS ಸಂಸ್ಥೆ ಪಾಲನೆ ಮಾಡ್ತಾ ಇದೆ. ಅವ್ರು ಅದನ್ನ ಬೆಳೆಸ್ತಾ ಇದ್ದಾರೆ. ನಮ್ಗೆ ಏನೂ ಸಮಸ್ಯೆ ಇಲ್ಲ ಈ RSS ಇಂದ. ಬಟ್ ಈ RSS ಆಕ್ಟಿವಿಟಿ ಈಗ ಮಿತಿ ಮೀರಿದೆ. ಈ RSS ಅನ್ನೋ ಸಂಸ್ಥೆಯ ಮುಖವಾಡವನ್ನ ಕಳಿಸಬೇಕಾದಂತ ಸಮಯ ಬಂದಿದೆ. ಈ RSS ಮಾಡದ ಕೆಲಸವಿಲ್ಲ. ಆಮೇಲೆ ಈ RSS ಕಂಪ್ಲೀಟ್ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇವತ್ತು ಯಾವುದೇ ಕೆಲಸ ಆಗಿರ್ಬೋದು ಹಣ ಕೊಡದೆ ಮಾಡಕ್ಕೆ ಆಗಲ್ಲ. ಬಟ್ ಆದರೆ ಇವರು ಬಿಜೆಪಿ ಅನ್ನೋ ತಮ್ಮ ಪೊಲಿಟಿಕಲ್ ಸಂಸ್ಥೆಯಿಂದ ಇಲ್ಲದಂತ ಭಾಷಣಗಳನ್ನ ಮಾಡಿಸಿ, ಸುಳ್ಳುಗಳನ್ನ ಹೇಳಿಸಿ, ನಾವು ಸ್ವೀಡನ್ ಇಂದ ಕಪ್ಪಣ್ಣ ತಗೊಂಡ್ಬರ್ತಾರಂತೆ. ಅಲ್ರಿ, ಹೆಣ್ಮಕ್ಳು ಡಬ್ಬದಲ್ಲಿಟ್ಟ ಹಣನೂ ಕೂಡ ಬಿಡ್ಲಿಲ್ಲ ಈ ಬಂಡವಾಳಶಾಹಿಗಳು, ಈ ಬೊಗಳೆಕೋರ ಭಾಷಣಕಾರರು, ಈ ಬೊಗಳೆ ಸುಳ್ಳು ಹೇಳುವಂತ ಭ್ರಷ್ಟಾಚಾರ ಆಡಳಿತವಾದಂತ ಬಿಜೆಪಿ ಸರ್ಕಾರ. ಹೆಣ್ಮಕ್ಳು ಡಬ್ಬದಲ್ಲಿಟ್ಟಿದ್ದಂತ ಹಣ ಕೂಡ ಬಿಡ್ಲಿಲ್ಲ. ನೋಟು ಬದಲಾವಣೆನಲ್ಲಿ ತಿನ್ಕೊಂಡ್ಬಿಟ್ರು. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ GST ಅನ್ನೋ ಬ್ರಹ್ಮಾಸ್ತ್ರ ತಗೊಂಡ್ಬಂದು ಅದರಿಂದ ಸಣ್ಣ ವ್ಯಾಪಾರಿಗಳನ್ನೆಲ್ಲ ಮುಗಿಸಿದ್ರು. ದೇಶದ ಬ್ಯಾಂಕ್ಗಳಲ್ಲಿ ಹಣ 75 ವರ್ಷಗಳಲ್ಲಿ ತುಂಬಿ ತುಳುಕ್ತಾ ಇತ್ತು. ಇದ್ದಂತ ಹಣವನ್ನೆಲ್ಲ ಕೆಲವು ಶ್ರೀಮಂತರುಗಳಿಗೆ ಲೋನ್ ಕೊಟ್ಟು ಇಡೀ ಭಾರತದ ಬ್ಯಾಂಕ್ಗಳನ್ನ ಈ ಬಿಜೆಪಿ ಸರ್ಕಾರ ಮುಗಿಸಾಕಿದೆ. ಅದ್ರ ಹಿಂದೆ ಇರೋದು RSS. ಭಾರತದಲ್ಲಿ ಯಾವುದೇ ಸಂಸ್ಥೆನಲ್ಲಿ ಇವತ್ತು ಸಂಸ್ಥೆಗಳನ್ನ ಉಳಿಸಿಲ್ಲ. ಕಾರಣ ಯಾಕೆ ಅಂತಂದ್ರೆ ಇವ್ರಿಗೆ ರಿಸರ್ವೇಶನ್ ತೆಗಿಬೇಕಾಗಿತ್ತು. ರಿಸರ್ವೇಶನ್ಗೆ ಕೈ ಹಾಕಿದ್ರೆ ಜನ ತಿರುಗಿ ಬೀಳ್ತಾರೆ ಅಂತ. ಈಗ ರಿಸರ್ವೇಶನ್ ನೀವೆಲ್ಲಿ ಕ್ಲೇಮ್ ಮಾಡಬಹುದು? ನೀವು ಸರ್ಕಾರಿ ಸಂಸ್ಥೆಗಳಲ್ಲಿ ಕ್ಲೇಮ್ ಮಾಡಬಹುದು. ಸರ್ಕಾರಿ ಐ ಥಿಂಕ್ ಸ್ಕೀಮ್ಗಳಲ್ಲಿ ನೀವು ನೀವು ಕ್ಲೇಮ್ ಮಾಡಬಹುದು. ಹಾಗಾಗಿ ಸರ್ಕಾರಿ ಸಂಸ್ಥೆಗಳನ್ನ ಮಾರಾಕ್ಬಿಟ್ರೆ ರಿಸರ್ವೇಶನ್ ಸಾಯಿಸ್ದಂಗೆ ಇಡೀ ಶಿಕ್ಷಣ ವ್ಯವಸ್ಥೆನ ಅಲ್ಲೋಲ ಕಲ್ಲೋಲ ಮಾಡ್ತು ಈ ಬಿಜೆಪಿ ಸರ್ಕಾರ. ಈಗ ಪಠ್ಯಕ್ರಮಕ್ಕೆ ಕೈ ಇಟ್ಟಿದೆ ಈ ಬಿಜೆಪಿ ಸರ್ಕಾರ. ಅದ್ರ ಹಿಂದಿರದೆ RSS. ನನಗೇನು ಭಯನೂ ಇಲ್ಲ, ಅಥವಾ ಈ RSS ನ ಭಯ ಬಿದ್ದು ಬದುಕುವಂತ ಅವಶ್ಯಕತೆ ನನಗಂತೂ ಇಲ್ಲ. ದೇಶದಲ್ಲಿ ಇಷ್ಟರ ಮಟ್ಟಿಗೆ ದುರಾಡಳಿತ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಆಮೇಲೆ ಕಾನೂನ ದುರ್ಬಳಕೆ ಆಗ್ತಾ ಇದೆ. ಆಮೇಲೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕಾನೂನು ಬಳಸ್ತಾರೆ, ಸುಳ್ಳು ಕೇಸುಗಳನ್ನ ಹಾಕ್ಸ್ತಾರೆ, ಜೈಲು ಕಳಿಸ್ತಾರೆ. ಇದರ ಎಲ್ಲ ಹಿಂದೆ ಇರೋದು RSS.
RSS ರಿಮೋಟ್ ಕಂಟ್ರೋಲ್ ಈ ಒಂದು ಸಮಾಜದ ಆಡಳಿತವನ್ನ ಕೈ ಹಿಡಿದಿದೆ. RSS ಮುಖವಾಡ ಹಾಕೊಂಡು ಹಿಂದೆ ಬಚ್ಚಿಕೊಂಡು ಈ ಬಿಜೆಪಿ ಕೈಯಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿಸ್ತಾ ಇದೆ. ಇವತ್ತು ಯಾವುದೇ ಲೂಟಿ ಆಗ್ಬೋದು, ಯಾವುದೇ ಭ್ರಷ್ಟಾಚಾರ ಆಗ್ಬೋದು, ಬಿಜೆಪಿ ಆಡಳಿತದಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಒಂದು ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೂ ಸಹ ಹಣ ಕೊಟ್ಟಿಲ್ಲ ಟ್ರಾನ್ಸ್ಫರ್ ಆಗಲ್ಲ. ಒಂದು ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರು ಭ್ರಷ್ಟಾಚಾರ, ಬೆಲೆ ಏರಿಕೆ, 30 ರೂಪಾಯಿಗೆ ಪೆಟ್ರೋಲ್ ಕೊಡ್ತೀನಿ ಅಂತ ಹೇಳ್ದ ಇದೇ ಬಿಜೆಪಿ ಸರ್ಕಾರ ಬಂದವರು. ಬೊಗಳೆ ಭಾಷಣಕಾರಿ ಚಕ್ರವರ್ತಿ ಅಂತ ಸೂಳ್ಬೇಲಿ ಅಂತ ಒಬ್ಬ ಸುಳ್ಳು ಭಾಷಣಕಾರರು ಯುವ ಯಂಗ್ ಮೈಂಡ್ಗಳಿಗೆ ಏನೋ 30 ರೂಪಾಯಿಗೆ ಪೆಟ್ರೋಲ್ ಕೊಡ್ತೀವಿ, ಡೀಸೆಲ್ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಭಾಷಣ ಮಾಡಿ ಇವತ್ತು ಪೆಟ್ರೋಲ್ ಬೆಲೆಯನ್ನ 119 ರೂಪಾಯಿ, 115 ರೂಪಾಯಿ, 110 ರೂಪಾಯಿ ಅಲ್ಲಯ್ಯ 70 ರೂಪಾಯಿ 60 ರೂಪಾಯಿ ಪೆಟ್ರೋಲ್ನ 120 ರೂಪಾಯಿಗೆ ಏರಿಸಿ 7 ರೂಪಾಯಿ ಕಡಿಮೆ ಮಾಡಿದ್ರೆ ಏನು ಮೋದಿ ಸರ್ಕಾರಕ್ಕೆ ಆರ್ತಿನ ಎತ್ತಬೇಕು? ಲೂಟಿಕೋರ ಸರ್ಕಾರ ಇದು, ಲೂಟಿಕೋರ ಮೋದಿ ಸರ್ಕಾರ ಇದು, ಲೂಟಿಕೋರ ಬಿಜೆಪಿ ಸರ್ಕಾರ ಇದು. ಇದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು RSS. ಇವತ್ತು ದೇಶ ಇಷ್ಟರ ಮಟ್ಟಿಗೆ ಅಲ್ಲೋಲ ಕಲ್ಲೋಲವಾಗಿದೆ. ಜಾತಿ ಧರ್ಮಗಳ ಹೆಸರಲ್ಲಿ ಬೆಳಗ್ಗೆ ಆದ್ರೆ ಬೆಂಕಿ ಹಚ್ತಾರಂತಾರೆ, ಅದನ್ನ ಮಾಡಿಸ್ತಾ ಇರೋದು, ಅದಕ್ಕೆ ಬಿಜೆಪಿ ಸರ್ಕಾರ ಎಷ್ಟು ಕಾರಣನೋ ಅದರ ಹಿಂಗಡೆ ಇರೋದು RSS ಅಷ್ಟೇ ಕಾರಣಕರ್ತರು. ಸಮಾಜದಲ್ಲಿ ಶಾಂತಿ ಅವ್ರಿಗೆ ಬೇಕಾಗಿಲ್ಲ, ನಮ್ಮ ಮಕ್ಕಳು ಅವ್ರಿಗೆ ಓದೋದ್ ಬೇಕಾಗಿಲ್ಲ. ಮಕ್ಕಳ ಮನಸ್ಸಲ್ಲೂ ಸಹ ಭ್ರಷ್ಟಾಚಾರ ತುಂಬಿ ಈಗ ಅವರು ಸಹ ಭ್ರಷ್ಟರಾಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಅವ್ರು ಓದುವಂತ ಪಠ್ಯಕ್ರಮವನ್ನು ಸಹ ಕಂಟ್ರೋಲ್ ಮಾಡ್ತಾ ಇರೋದು RSS. ಈ ರೋಹಿತ್ ಚಕ್ರತೀರ್ಥನ ಹಿಂದ್ಗಡೆ ಇರೋದು RSS. ಒಂದು ಸಮುದಾಯದ ಜನರನ್ನ ಟೆಕ್ಸ್ಟ್ ಬುಕ್ ರಿವ್ಯೂ ಕಮಿಟಿಗೆ ಕರ್ಕೊಂಡ್ಬಂದು ಕುಣಿಸಿ ಅವ್ರ ಕೈಯಲ್ಲಿ ನಾವು ಏನು ಓದಬೇಕು ಅಂತ ಡಿಸೈಡ್ ಮಾಡ್ತಾ ಇರೋದು ಸಹ ಕರ್ನಾಟಕದಲ್ಲಿ RSS. ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ವಿಚಾರ ಹೇಳ್ತಾರೆ, CM ಆಗ್ಬೇಕಾರೆ 2500 ಕೋಟಿ ಕೊಟ್ರು ಅಂತ. ಇದೇ ಬಸವನಗೌಡ ಪಾಟೀಲ್ ಯಾರು ಕೇಳಿದ್ರು ಅಂತ ಹೇಳಿಲ್ಲ, ಆದ್ರೆ ಕೇಳಿದ್ರು ಅಂತ ಹೇಳ್ದ. ಇವತ್ತು ಈ ಮಟ್ಟಿಗೆ ದರಿದ್ರ ಬಂದಿದೆ ಈ ಪ್ರಜಾಪ್ರಭುತ್ವದಲ್ಲಿ. ಒಂದು CM ಕುರ್ಚಿಯನ್ನ ಇಷ್ಟು ಓಪನ್ ಆಗಿ ಹರಾಜ್ ಹಾಕದಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ದರಿದ್ರ ಬಿಜೆಪಿ ಸರ್ಕಾರ ಬಿಟ್ರೆ ಬೇರೆ ಯಾವ್ದಾಗಕ್ಕೂ ಸಾಧ್ಯನೇ ಇಲ್ಲ. ಒಂದು CM ಸೀಟನ್ನ 2500 ಕೋಟಿಗೆ ಹರಾಜ್ ಕೂಗ್ತಾರೆ ಅಂತಂದ್ರೆ ಎಂತ ಮಾನಗೇಡಿ ಬಿಜೆಪಿ ಅವರಲ್ಲ ಇವರು. ಇದ್ರ ಹಿಂದೆಗಡೆ RSS ಇದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಲ್ಲ 2500 ಕೋಟಿ ಯಾರು ಕೇಳಿದ್ರು ಅಂತ. ನಮಗ್ ಗೊತ್ತು RSS ಅದನ್ನ ಗಡೀಪಾರನ್ ಕೈಯಲ್ಲಿ ಕೇಳಿಸಿರ್ತಾರೆ. ಯಾಕಂದ್ರೆ ಗಡೀಪಾರ್ ಒಂದು ವಾರಕ್ಕೆ ಮುಂಚೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದ. ನಮ್ಮ ಹಣೆ ಬರ ಹೆಂಗಿದೆ ನೋಡ್ರಿ, ಗಡೀಪಾರ್ಗಳು ಜೈಲ್ ರಿಟರ್ನ್ಗಳು ದೇಶದ ಹೋಮ್ ಮಿನಿಸ್ಟರ್ ಆಗ್ತಾರೆ, CMಗಳಾಗ್ತಾರೆ. ಇಂಥ ಒಂದು ದರಿದ್ರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮರು. ಆದರೆ ಇವತ್ತು ಇಡೀ ಆಡಳಿತವನ್ನ ಕಂಟ್ರೋಲ್ ಮಾಡ್ತಾ ಇರೋದು ಈ ಭ್ರಷ್ಟ ಬಿಜೆಪಿ ಸರ್ಕಾರ. ಮತ್ತೆ ಆ ಬಿಜೆಪಿ ಸರ್ಕಾರದ ಹಿಂಗಡೆ ಇರೋದೆ RSS. ಪದೇ RSS ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿಮಗೂ ಸಹ ಈ RSS ನ ಪರಿಚಯ ಮಾಡಿಕೊಡ್ಬೇಕು. ಪರಿಚಯ ಇಲ್ಲ ಅಂತಂದ್ರೆ ಅಕಸ್ಮಾತ್ ನಿಮ್ ಮನ್ಸಲ್ಲಿ ಈ RSS ಬಗ್ಗೆ ಮಾಹಿತಿ ಇದ್ರೆ ಅದನ್ನ ಗಟ್ಟಿ ಮಾಡಬೇಕು. ಮತ್ತೆ ಈ RSS ಮಾಡ್ತಾ ಇರುವಂತ ಈ ಎಲ್ಲ ಅಕ್ರಮಗಳನ್ನ ಕರ್ನಾಟಕದಲ್ಲಿ ನಮಗೆ ಗೊತ್ತಿಲ್ಲ ಭಾರತದ ವಿಚಾರ, ಆದ್ರೆ ಕರ್ನಾಟಕದ ವಿಚಾರ ಬಂದಾಗ ಇವರನ್ನ ತಡಿಬೇಕಾದಂತ ಅತ್ಯವಶ್ಯವಾದಂತ ಸಮಯ ಬಂದಿದೆ. ನಾವು ತಡಿತೀವಿ. ಇವ್ರು ಮಾಡ್ತಾ ಇರೋ ಅಕ್ರಮ ಆಗಿರ್ಬೋದು, ಇವ್ರು ಮಾಡ್ತಾ ಇರುವಂತ ಐ ಥಿಂಕ್ ಸೀಕ್ರೆಟ್ ಆಕ್ಟಿವಿಟೀಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಏನೇ ನೀವು ಮಾಡಿದ್ರು ನಮಗೆ ಮಾಹಿತಿ ಸಿಗುತ್ತೆ. RSS ತುಂಬಾ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದಾರೆ. RSS ಅವರು ತಾವು ಮಾಡೋ ಚಟಿವೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ವಿರೋಧಿಗಳನ್ನ ಇವ್ರು ಕಂಟ್ರೋಲ್ ಮಾಡಿಸೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ED, CBI, ಇನ್ಕಮ್ ಟ್ಯಾಕ್ಸ್ ಇಟ್ಕೊಂಡು ಇವ್ರಿಗೆ ಎದುರಾಳಿಗಳನ್ನ ಎದುರಿಸಕ್ಕೆ ಸಂಸ್ಥೆಗಳನ್ನ ಯೂಸ್ ಮಾಡಿ ಅಭ್ಯಾಸ. ಆ ಸಂಸ್ಥೆಗಳಲ್ಲಿ ತಮಗೆ ಬೇಕಾದ ಕರ್ನಾಟಕದ ಒಬ್ಬರನ್ನೇನಾದ್ರೂ ರಾಷ್ಟ್ರೀಯ ಮಟ್ಟದಲ್ಲಿ RBI ಗವರ್ನರ್ ಮಾಡಿದಾರ ಈ ಬಿಜೆಪಿ ಸರ್ಕಾರ? CBIಗೆ ಮುಖ್ಯಸ್ಥರು ಮಾಡಿದಾರ? EDಗೆ ಮುಖ್ಯಸ್ಥರು ಮಾಡಿದಾರ? ಯಾವ್ದಾದ್ರು ಸಂಸ್ಥೆಗೆ ಕನ್ನಡಿಗರೇನಾದ್ರೂ ಟಾಪ್ ಪೊಸಿಷನ್ ಇದಾರ? ಮೊನ್ನೆ ಒಕ್ಕಲಿಗರನ್ನ ಒಕ್ಕಲಿಗ ಕುವೆಂಪು ಅವ್ರನ್ನ ಬೈದಾಗ ಇವರು RSS ಬಳಸುವಂತ ತಂತ್ರ ಅಂತಂದ್ರೆ
ಜಗ್ಗೇಶನ್ನ ರಾಜ್ಯಸಭಾ ಮೆಂಬರ್ ಮಾಡಿ ನಾವು ಒಕ್ಕಲಿಗರನ್ನ ಸಂತೈಸ್ತಾ ಇದೀವಿ ಅನ್ನೋ ಮೆಸೇಜ್ ಬಿಡ್ತಾರೆ. ಒಂದಂತೂ ನಿಜ, ಜಗ್ಗೇಶ್ನ ಮಾಡಿ ಗುಗ್ಗೇಶ್ನ ಮಾಡಿ ನಮ್ಗೇನು ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಆದ್ರೆ ಕುವೆಂಪುಗೆ ಮಾಡಿದಂತ ಅವಮಾನ, ಕೆಂಪೇಗೌಡರಿಗೆ ಮಾಡಿದಂತ ಅವಮಾನ, ನೀವು ಮಾಡ್ತಾ ಇರೋಂಥ ಕುತಂತ್ರ RSS ಅವರು ಮತ್ತೆ ಬಿಜೆಪಿಯವರು ಇದನ್ನ ಜಗ್ಗೇಶನ್ನ ನೀವು RSS ಮೆಂಬರ್ ಮಾಡ್ಬಿಟ್ರೆ ನಮ್ಗೆ ಯಾವುದೇ ಮನಪರಿವರ್ತನೆ ಆಗಲ್ಲ. ಆಲ್ರೆಡಿ ಜಗ್ಗೇಶ್ ಅಂತವರು ಬಿಜೆಪಿ RSSಗೆ ಆಗ್ಲೇ ತಮ್ಮನ್ನ ಅರ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಜಗ್ಗೇಶನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಒಕ್ಕಲಿಗರನ್ನ ನೀವು ದಿಕ್ತಪ್ಪಿಸ್ತೀರಿ ಅಂತಂದ್ರೆ ನಿಮ್ಮ ಮುಟ್ಟಾಳತನ. ಒಕ್ಕಲಿಗರಲ್ಲಿ ಬಕೆಟ್ ಹಿಡಿಯೋರು ಇರಬಹುದು, ಹಂಗೆ ಬುದ್ಧಿವಂತರು ಇದ್ದಾರೆ. ನಿಮ್ಮ ಅಂತರಾಳವನ್ನ ಕಂಡಿಡಿಯೋ ವ್ಯಕ್ತಿಗಳು ಸಹ ಇದ್ದಾರೆ. ಈ ಕರ್ನಾಟಕ ಬರೀ ದಡ್ರಿಗೆ ಜನ್ಮ ಕೊಟ್ಟಿಲ್ಲ, ನಿಮ್ಮ ಅಪ್ಪನಂತ ಬುದ್ಧಿವಂತರಿಗೆ ಜನ್ಮ ಕೊಟ್ಟಿದೆ. ನಿಮ್ಮ ಅಪ್ಪನಂತ ನೆಟ್ವರ್ಕ್ ಇಟ್ಕೊಂಡ ಜನನ ಬುದ್ಧಿವಂತರನ್ನ ಈ ಒಂದು ಕರ್ನಾಟಕ ಮಣ್ಣು ಜನ್ಮ ಕೊಟ್ಟಿದೆ. ಒಂದಂತೂ ನಿಜ ಸ್ನೇಹಿತರೆ, ಸಮಾಜದಲ್ಲಿ ಬಾಳ್ಲಿಕ್ಕೆ ನಮ್ಗೆ ನೆಮ್ಮದಿ ಬೇಕು. ಸಮಾಜದಲ್ಲಿ ಬಾಳ್ಲಿಕ್ಕೆ ಒಂದಿಷ್ಟು ನಗು ಬೇಕು. ಈ ನಗುವನ್ನ ಕಳ್ಕೊಳಕ್ಕೆ ನಾವ್ ಯಾರು ಇಷ್ಟಪಡಲ್ಲ. ಈ ನಗುವನ್ನ ಕಿತ್ತಾಕ್ಬೇಕು ಅಂತ, ನಮ್ಮ ನೆಮ್ಮದಿಯನ್ನ ಕಿತ್ತಾಕ್ಬೇಕು ಅಂತ ಹೊರಟಿರೋದೆ ಈ ಭ್ರಷ್ಟ ಬಿಜೆಪಿ ಸರ್ಕಾರ. ಇದನ್ನ ತಡೆ ಹಿಡಿಬೇಕು, ಇವರನ್ನ ಮಟ್ಟ ಹಾಕಬೇಕು, ಭ್ರಷ್ಟಾಚಾರವನ್ನ ನಿಲ್ಲಿಸಬೇಕು, ಕನ್ನಡಿಗರು ಆಡಳಿತವನ್ನು ಹಿಡಿಬೇಕು. ಈ ಮಹಾರಾಷ್ಟ್ರದ ನಾಗ್ಪುರ್ RSS ಅನ್ನ ಕಿತ್ತು ಒಗಿಬೇಕು. ಇದು ನಮ್ಮ ಮುಂದಿನ ಉದ್ದೇಶ. ನೀವು RSS ಅವರು ಏನೇ ಸ್ಕೀಮ್ ಮಾಡಿ ನಿಮ್ಮ ಸ್ಕೀಮನ್ನ ಅನ್ಮಾಸ್ಕ್ ಮಾಡುವಂತ ಸಮಯ ಬಂದಿದೆ. ನಾವು ಮಾಡೇ ಮಾಡ್ತೀವಿ. ನಿಮ್ಮನ್ನೆಲ್ಲ ಸೀರಿಯಸ್ ತಗೊಳ್ಳೋಂತ ಅವಶ್ಯಕತೆನೇ ಇಲ್ಲ. ಗೌರಿ ಲಂಕೇಶ್ಗೆ ಗುಂಡಾಕ್ಬಿಟ್ರೆ ಎದುರ್ಕೊಳ್ಳೋ ಅಂತ ವ್ಯಕ್ತಿಗಳು ಯಾರೂ ಇಲ್ಲ. ಆಯಮ್ಮ ಪಾಪ ಆ ವಿಕ್ಟಿಮ್ ಅವಳು. ಗೌರಿ ಲಂಕೇಶ್ ಕಲಬುರ್ಗಿ ನಿಜವಾಗ್ಲೂ ವಿಕ್ಟಿಮು, ದಾಬೋಲ್ಗೂರು ನಿಜವಾಗ್ಲೂ ವಿಕ್ಟಿಮು. ನಾವ್ ಯಾವರು ಈ ಗುಂಡಿಗೆ ಯಾವನು ಎದುರಲ್ಲ. ಆಮೇಲೆ ಗುಂಡಿಗೆ ಎದುರಕ್ಕೆ ನಾವ್ಯಾರು ಬಕೆಟ್ ರಾಜಕಾರಣಿಗಳು ಅಲ್ಲ. ನಿಮ್ಮನ್ನ ನಗ್ನ ಮಾಡ್ತೀವಿ. ನೀವು ಹಾಕೊಂಡ್ರೋ ಮಾಸ್ಕ್ನ ಹೊರಗಡೆ ತೆಗಿತೀವಿ. ಕನ್ನಡಿಗರಿಗೆ ಸತ್ಯವನ್ನು ತಿಳಿಸ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗರೇ ಆಡಳಿತ ಇಟ್ಕೊಳ್ಬೇಕು, ಆ ರೀತಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. RSS ಕರ್ನಾಟಕದಲ್ಲಿ ನಿಮ್ಮ ಮುಖವಾಡ ಅತಿ ಶೀಘ್ರದಲ್ಲಿ ಕಳಚಲಿದೆ. ಓಕೆ, ನೀವು ಯಾರ್ಯಾರನ್ನ ಎಲ್ಲೆಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಯಾರ್ಯಾರ ಕೈಲಿ ಅಕ್ರಮಗಳನ್ನು ಮಾಡಿಸ್ತಾ ಇದ್ದೀರಾ, ಯಾರ್ಯಾರ ಕೈಲಿ ಎದುರಿಸ್ತಾ ಇದ್ದೀರಾ, ಬೆದರಿಸ್ತಾ ಇದ್ದೀರಾ, ಯಾರ್ಯಾರ ಕೈಲಿ ಬಕೆಟ್ ಹಿಡಿಸ್ತಾ ಇದ್ದೀರಾ, ಯಾರ್ಯಾರನ್ನ ಮೇಲಕ್ಕೆತ್ತಿ ನಿಮ್ಮ ಚಮಚಾಗಿರಿ ಮಾಡ್ತಾ ಇದ್ದೀರಾ, ಎಲ್ಲವೂ ನಮಗೆ ಗೊತ್ತಿದೆ. ಸಮಯ ಬಂದಿದೆ RSS ಮುಖವಾಡವನ್ನ ಕಳಚಲು. ನಾವು ಕಳಿಸ್ತೀವಿ. ಆಮೇಲೆ ನಾವು ಯಾರು ಇಲ್ಲಿ ದರಿದ್ರರು ಅಲ್ಲ, ಬಕೆಟ್ ಹಿಡಿಯೋ ಜನನೂ ಅಲ್ಲ. ನಮ್ಗೆ ನಮ್ಮದೇ ಆದಂತ ಕ್ರಾಂತಿ ಗೊತ್ತಿದೆ. ನಾವೇನಾದ್ರೂ ಮನ್ಸು ಮಾಡಿದ್ರೆ ವಾಂತಿ ಮಾಡೋವರೆಗೂ ಬಿಡಲ್ಲ. ಓಕೆ, ಆಮೇಲೆ ನಾವುಗಳು ಕೂಡ ಪಾಳ್ಯಗಾರ ವಂಶದವರು. ಕೆಂಪೇಗೌಡ ಒಬ್ಬ ಪಾಳ್ಯಗಾರ. ಓಕೆ, ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರು ವಂಶದವರು, ಪಾಳ್ಯಗಾರ ವಂಶ. ಜ್ಞಾಪಕ ಇರ್ಲಿ. ನಮ್ಮನ್ನ ಅಲ್ಲಾಡ್ಸಕ್ಕೆ ನೀವು ಹೊರಟಿದ್ರಿ. ಅಲ್ಲಾಡ್ಸೋದಷ್ಟು ಸುಲಭನೂ ಅಲ್ಲ. ನಿಮ್ಮ ಕೈಯಲ್ಲಿ ನನ್ನನ್ನ ಅಲ್ಲಾಡ್ಸೋ ಯೋಗ್ಯತೆನೂ ಇಲ್ಲ. ಆದ್ರೆ ಒಂದಂತೂ ನಿಜ, ನಿಮ್ಮ ಮುಖವಾಡವನ್ನ ನಾನು ಬಯಲುಗೆಳಿತೀನಿ. ಈ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ RSS ಇವತ್ತಿನ ಆಡಳಿತವನ್ನ ಕಂಪ್ಲೀಟ್ ಕಂಟ್ರೋಲ್ ಅನ್ನು ಮಡಗಿದೆ. ಆ ಕಂಟ್ರೋಲ್ ಅನ್ನ ಬಿಡಿಸಿ ಮತ್ತೆ ಕನ್ನಡಿಗರೇ ಆಡಳಿತ ಮಾಡೋ ಹಾಗೆ ಮಾಡಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದು 2023ಕ್ಕೆ ಬರ್ತಾ ಇದೆ. ಕನ್ನಡಿಗರೇ ಎಚ್ಚರ ಎಚ್ಚರ ಎಚ್ಚರ. ನೀವು ಎಚ್ಚರ ತಪ್ಪಿದ್ರೆ ಇವರು ದಿಕ್ ತಪ್ಪಿಸ್ಬಿಡ್ತಾರೆ. ಹಾಗಾಗಿ ಇವತ್ತು ಶಾಂತಿಯನ್ನ ಕದರ್ತಾ ಇರೋ ಮುತಾಲಿಕ್ ಆಗಿರ್ಬೋದು, ಭರತ್ ಶೆಟ್ಟಿ ಆಗಿರ್ಬೋದು, ಇನ್ನಷ್ಟು ಭಾಷಣಕಾರ ಆಗಿರ್ಬೋದು, ಅವರೆಲ್ಲ ಮುಂದೆ ಕಾಣಿಸುವಂತ ಮುಖವಾಡಗಳು. ಅವ್ರ ಹಿಂದೆ ಇರೋದೇ RSS. ಥ್ಯಾಂಕ್ಸ್ ಅ ಲಾಟ್.